ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನೈಜ ಮತ್ತು ಉತ್ಕೃಷ್ಟ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸೋದು ಒಂದು ಸಮಗ್ರ ಪ್ರಕ್ರಿಯೆಯಾಗಿದ್ದು ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಎಸ್ಐಆರ್ ಪ್ರಜಾಪ್ರಭುತ್ವದ ಮಾರಣ ಹೋಮ ಎಂದು ಕರೆದಿರುವುದಕ್ಕೆ ರಾಷ್ಟ್ರಭಕ್ತರ ಬಳಗದ ಪ್ರಮುಖರು ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಎಸ್ ಈಶ್ವರಪ್ಪ ಅವರು ಕಿಡಿಕಾರಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ನಡೆಯೋದು ಕಾಂಗ್ರೆಸ್ಗೆ ಬೇಡವಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗಳಾದ ಕೆಲವು ದೇಶದ್ರೋಹಿ ಮುಸಲ್ಮಾನರು 2-3 ಕಡೆ ಮತದಾರರಿದ್ದುಕೊಂಡು ಮತ ಚಲಾಯಿಸೋದು ಇದರಿಂದ ತಪ್ಪುತ್ತದೆ ಎಂಬ ಆತಂಕ ಹಾಗೂ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ಭಾರತದಲ್ಲಿ ವಾಸಿಸುತ್ತಿರುವ ಬಾಂಗ್ಲಾ ನುಸುಳುಕೋರರ ಮತಗಳು ಕಾಂಗ್ರೆಸ್ಗೆ ಲಭಿಸೋದಿಲ್ಲ ಎಂಬ ಕಾಂಗ್ರೆಸ್ಗೆ ಕಾಡುತ್ತದೆ. ಇನ್ನು ಎಸ್ಐಆರ್ ನಿಂದ ಬಿಜೆಪಿಗೆ ಅನುಕೂಲವಾಗಲಿದೆ. ಈ ಪ್ರಕ್ರಿಯೆಯಿಂದ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಜಾತಿಯವರ ಹೆಸರನ್ನ ಕೈ ಬಿಡುವ ಹುನ್ನಾರ ನಡೆದಿದೆ ಎಂದು ಹೇಳುತ್ತಿರುವ ಸಿದ್ದರಾಮಯ್ಯನವರು ಕೇರಳ ಮತ್ತು ತಮಿಳುನಾಡಿನ ಫಲಿತಾಂಶದ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಮತದಾರರ ಪಟ್ಟಿಯಲ್ಲಿ ಯಾವುದೇ ಜಾತಿ ಮತ್ತು ಧರ್ಮದ ಹೆಸರನ್ನ ಕಲೆ ಹಾಕೋದಿಲ್ಲ. ಹಾಗಿದ್ದಾಗ ಇವರನ್ನ ಹೇಗೆ ಕೈ ಬಿಡಲು ಸಾಧ್ಯ ಎಂಬ ಕನಿಷ್ಠ ಜ್ಞಾನ ಕೂಡ ಸಿದ್ದರಾಮಯ್ಯನವರಿಗೆ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರಿ ಅಧಿಕಾರಿಗಳೇ ಎಸ್ಐಆರ್ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕಾರ್ಯಗತಗೊಳಿಸ್ತಾ ಇದ್ದು ತಮ್ಮದೇ ಸರ್ಕಾರಕ್ಕೆ ತಮ್ಮ ನೌಕರರ ಮೇಲೆ ನಂಬಿಕೆ ಇಲ್ಲವಾಯಿತು ಎಂಬ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ರು. ಒಂದು ವೋಟರ್ ಲಿಸ್ಟ್ ನಲ್ಲಿ ಒಬ್ಬ ವ್ಯಕ್ತಿದು ಮೂರು ಕಡೆ ವೋಟರ್ ಲಿಸ್ಟ್ ಅಲ್ಲಿ ಸೇರಿದ್ದು ಕೂಡ ನಾವು ಗಮನಿಸಿದ್ದೇವೆ. ಭಯೋತ್ಪಾದಕರು ಕೂಡ ದೇಶದ ಅನೇಕ ಭಾಗಗಳಲ್ಲಿ ಮನೆಗಳಲ್ಲಿ ಬಾಡಿಗೆ ತಗೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾ ಸಿಕ್ಕೊಂಬಿದ್ದಿದ್ರು. ಅವರು ಕೂಡ ವೋಟರ್ ಲಿಸ್ಟಲ್ಲಿ ಇದ್ದುದು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದು ಗಮನಿಸ್ತಾ ಇದೆ. ಇದನ್ನು ಗಮನಿಸಿ, ನೈಜ ವೋಟರ್ ಲಿಸ್ಟು ಮತದಾರರ ಪಟ್ಟಿ ತುಂಬ ಪ್ರಾಮಾಣಿಕವಾಗಿ ಬರ್ತಾ ಇರೋದು ತುಂಬ ಸಂತೋಷ. ಈ ವೋಟರ್ ಲಿಸ್ಟು ರೆಡಿ ಮಾಡ್ತಾ ಇರೋದು ಇದು ಪೂರ್ಣ ಬಳಸ್ಕೊಳ್ಳೋದು ರಾಜ್ಯ ಸರ್ಕಾರದ ಸಿಬ್ಬಂದಿನೇ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ಸಿಗರು ಬಳಸ್ತಾ ಇರೋಂಥ ಪದಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಸ್ಐಆರ್ನಿಂದ ಪ್ರಜಾಪ್ರಭುತ್ವದ ಮಾರಣ ಹೋಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದವ್ರು ವೋಟ್ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಣ ಹೋಮ ಆಗತ್ತಾ? ಪಾಕಿಸ್ತಾನದವ್ರು ಬಂದು ವೋಟ್ ಮಾಡಿದ್ರೆ ಮಾರಣ ಹೋಮ ಹೋಗತ್ತಾ? ಮೂರು ಜನ ವೋಟ್ ಮಾಡಿದ್ರೆ ಮಾರಣ ಹೋಮ ಆಗತ್ತಾ? ಭಯೋತ್ಪಾದಕರು, ಕಳ್ಳ ವೋಟರ್ಸು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗಾಗಿ ಅವರ ಅನುಭವ. BLOಗಳು ಇಡೀ ರಾಜ್ಯದಲ್ಲಿ ಪ್ರತಿ ಮನೆಗೂ ಬರ್ತಾರೆ, ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದೆ. ನಾವು ಕೂಡ ರಾಷ್ಟ್ರಭಕ್ತ ಬಳಗದಿಂದ ಪ್ರತಿ ಬೂತ್ಗೂ ಕೂಡ BLOಗಳ ಜೊತೆಗೆ ಪ್ರತಿ ಮನೆಗೂ ನಮ್ಮ ಕಾರ್ಯಕರ್ತರನ್ನು ಕಳಿಸ್ತಾ ಇದ್ದೀವಿ. ನೀವು ಕಳಿಸಿ. ನಿಮ್ಮ ಕಾರ್ಯಕರ್ತರನ್ನು ಕಳಿಸ್ಬೇಡಿ ಅಂತ ಯಾರು ಹೇಳಿದಾರೇನು? ಪತ್ರಿಕಾಗೋಷ್ಠಿಗಳು ಮಾಡೋದು, ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದೆ, ನೀವೆಲ್ಲರೂ ಕೂಡ ಇದರಲ್ಲಿ ತೊಡಗಬೇಕು. ಹರಿಪ್ರಸಾದ್ ಅಧ್ಯಕ್ಷರು, ಇಲ್ಲವಾದರೆ ಕೋರ್ಟ್ ಹೇಳಿರೋ ಮಾತಿದು, ನಾನಲ್ಲ. 2002ವರೆಗೆ 9 ಬಾರಿ SIR ನಡೆದಿದೆ. ಆಗ ಕಾಂಗ್ರೆಸ್ ಸರ್ಕಾರಗಳೇ ಇತ್ತು.
ಇದೆಲ್ಲ ಇದ್ದರೂ ಕೂಡ ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ? ಸುಮ್ಮನೆ ರಾಜ್ಯದ ಜನರಿಗೆ, ಮತದಾರರಿಗೆ ಏನೋ ಮಾಡಿಬಿಡ್ತಿದ್ದಾರೆ ಮೋದಿ ಸರ್ಕಾರದಿಂದ. ಏನೂ ಮಾಡ್ತಿಲ್ಲ. ಬಾಂಗ್ಲಾದೇಶದವ್ರನ್ನ ಈ ದೇಶದಲ್ಲಿ ಇರೋದಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ. ಪಾಕಿಸ್ತಾನದ ಭಯೋತ್ಪಾದಕರು ಈ ದೇಶದಲ್ಲಿ ಇರೋಕ್ಕೆ ಅವಕಾಶ ಇಲ್ಲ. ಮೂರು ಬಾರಿ ನಕಲಿ ಮತದಾನ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅಸಲಿ ಮತದಾರರಿಗೆ ಬೆಂಬಲ ತಟ್ಟದೆ ಈ ಒಂದು SIRನ ಉದ್ದೇಶ. ಹೀಗಿರಬೇಕಾದ್ರೆ ಇವರು ಒಂದು ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಕಳ್ಳ ಮತದಾನಕ್ಕೆ ಬೆಂಬಲ ಕೊಡುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಪಶ್ಚಿಮ ಬಂಗಾಳ, ಹರಿಯಾಣ ಈ ಭಾಗದಲ್ಲೂ ಕೂಡ ಚುನಾವಣೆ ನಡೆದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಸೀಟ್ ಗೆದ್ದು 3 ಕಡೆ ಎಷ್ಟು ಜನದ್ದಿದೆ. ನೀವು ಹೇಳ್ತಿರಲ್ಲ ಮುಸಲ್ಮಾನರು ನಮ್ಮ ಓಟು, ಆ ಮುಸಲ್ಮಾನರು ಒಂದೇ ಕಡೆ ಇದ್ದಾರಾ? ಆಯಿತು, ನಿಮ್ಮ ಲೆಕ್ಕ ಪಡ್ತಿರೋದು ಅವ್ರು ಹೇಳ್ತಿರೋದು. ಹಂಗಾರೆ ಪಶ್ಚಿಮ ಬಂಗಾಳ, ಹರಿಯಾಣ ಹೆಂಗೆದ್ರು ಈ ಹೇಳ್ತಾ ಇದ್ದಾರಲ್ಲ ಅವರು. ಪ್ರಾಮಾಣಿಕ ವೋಟರ್ಸ್ ಅಂತ ಆಯಿತು ಅಂತ ಈಗ ಒಪ್ಕೊಂಡಂಗೆ ಆಯ್ತು ಅವರೇನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವ ವ್ಯವಸ್ಥೆ SIR ಮುಖಾಂತರ ಆಗುತ್ತೆ ರಾಜ್ಯಕ್ಕೆ, ದೇಶಕ್ಕೆ, ಇದು ಒಳ್ಳೆಯದೇ. ಎಷ್ಟು ಕಡೆ ನಾವು ನೋಡಲ್ಲ. ನಾನು ಮೊನ್ನೆ ಇವರೊಬ್ಬರು ಹೋಮ ಮುಖ್ಯಮಂತ್ರಿಗಳ ಬಾಯಲ್ಲಿ, ಮುಖ್ಯಮಂತ್ರಿ ಆದವ್ರ ಬಾಯಲ್ಲಿ ಬರೋಂಥ ಮಾತು, ಓಟು AK-47 ಅಸ್ತ್ರ ಇದ್ದಂಗೆ, ಯಾವನಲ್ಲ ಅಂತಾನೆ. ಈಗ 15 ವರ್ಷದಿಂದ ಬಿಜೆಪಿಯವರೇ ಅಧಿಕಾರದಲ್ಲಿದ್ದಾರೆ.